ಪಬ್ಲಿಕ್ ಸರ್ವೆಂಟ್ ಆಗಿ ಪಬ್ಲಿಕ್ಕಿಗೆ ಯೂಸ್ ಆಗಲಿಲ್ಲ ಅಂದರೆ ಏನು ಹೇಳ್ತೀರಿ? ನಮಸ್ಕಾರ ಎಲ್ಲರಿಗೂ, ನಾನು ಅಕ್ಷತಾ ನಾಯಕ್. ನಮ್ಮ ಬಿಜಾಪುರ ಒಳಗಡೆನೆ ಪಬ್ಲಿಕ್ಕಿಗೆ ಹೆಲ್ಪ್ ಆಗ್ಬೇಕಂತ ಹೇಳಿ ನಮ್ದು ಡಿ ಸಿ ಒಂದು ಹೊಸದಾಗಿ ಒಂದು ಏನು ತೊಗೊಂಬಂದಾರ ಅಂದ್ರೆ ರಾತ್ರಿ ಆಫ್ಟರ್ 12 ಗಂಟೆ ಯಾರು ಅಡ್ಡಾಡ್ತಾರೆ ಅವ್ರಿಗೆ ಸ್ವಲ್ಪ ಚೆಕಿಂಗ್ ಮಾಡೋದು ಅದು ಇದು ನಡೆದೈತಿ. ಇಟ್ಸ್ ಅ ರಿಯಲಿ ಗುಡ್ ಥಿಂಗ್. ನನಗೆ ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ತಂದಾರ ಅದಕ್ಕೆ. ಬಟ್ ವಿಚಾರ ಮಾಡಿರಿ, ಪಬ್ಲಿಕ್ ಸರ್ವೆಂಟ್ ಆಗಿ ಪಬ್ಲಿಕ್ಕಿಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದರೆ ಏನು ಮಾಡ್ಬೇಕು? ನಿಮ್ಗೊಂದು ಬೇಸಿಕ್ ಹೇಳ್ತೀನಿ. ನಿನ್ನೆ ಆಗಿದ್ದು ನನ್ನ ಜೊತೆ ಆಗಿರೋ ಇನ್ಸಿಡೆಂಟ್. ಟ್ರಾವೆಲ್ ಮಾಡ್ಲಿಕ್ಕತ್ತಿದೆ ಈವ್ನಿಂಗ್ 5:30ದಿಂದ ನಾನು ಕೂತೆ ಬೆಳಗಾವಿಗೆ. ಬಸ್ ಒಂದು ಬರಲಿಲ್ಲ, ಬಿಜಾಪುರಿಗೆ ಅಂತ ಬಸ್ ಬರಲಿಲ್ಲ. ಎಲ್ಲನೂ ರಶ್ ಆಗಿ ಹೋಗ್ಲಿಕ್ಕತ್ತಿಲ್ಲ, ರಿಸರ್ವೇಷನ್ ಆಗಿತ್ತು. ಬಟ್ ಆಫ್ಟರ್ 5:30 ಒಂದು ಬಸ್ ಸಿಕ್ಕಿಲ್ಲ. ಸೊ 7 o'clock ಇನ್ನೂ 5 minutes ಇತ್ತು. ಅವಾಗ ನಾನು ಹೈದರಾಬಾದ್ ಬಸ್ಸಿಗೆ ಕೇಳಿದೆ, ಹೋಗ್ತಿದ್ದೇನೆ ರೀ ಅಂತ. ಆನ್ ದ ವೇ ಹೋಗ್ತಿದ್ರಿ ಬಿಜಾಪುರಿಗೆ ಅಂತಂದ್ರೆ ಓಕೆ ಫೈನ್ ಅಂತ ಹೇಳಿಬಿಟ್ಟೆ ನಾನು ಟಿಕೆಟ್ ತೆಗೆಸ್ಕೊಂಡು ಕೂತೆ. ಆಲ್ಮೋಸ್ಟ್ ರಾತ್ರಿ 12 ಗಂಟೆ ಆಯ್ತು ನಮಗೆ ಬಿಜಾಪುರಿಗೆ ಬಂದು ರೀಚ್ ಆಗ್ಲಿಕ್ಕೆ. ನಮ್ಮ ತಮ್ಮ ಕಾಲ್ ಮಾಡಿದೆ. ನಮ್ಮ ತಮ್ಮಗೆ ಏನೋ ಒಂದು ಸಿಚುವೇಶನ್ ಸಿಕ್ಕಾಕೊಂಡ್ಬಿಟ್ಟಿದ್ದ. ಸೊ ಅವನಿಗೆ ಅಲ್ಲಿಂದ ಬರ್ಲಿಕ್ಕೆ ಲೇಟ್ ಆಗ್ಲಿಕ್ಕೆ. ಸೊ ನಾನು ಮತ್ತೆ ಜಲ್ದಿ ಮನೆಗೆ ಹೋಗ್ಬೇಕಂತೇಳಿ ನಮ್ಮ ತಂಗಿಗೆ ಕಾಲ್ ಮಾಡಿದೆ. ನಮ್ಮ ತಂಗಿ ಬಂದ್ಲು, ಆಕಿ ನಿದ್ದಿಗಂಡ್ರೋಗಿ ಬಂದ್ಲು. ಆಕಿನೂ ಮಕ್ಕೊಂಡಿದ್ಲು, ನಾನು ನಿದ್ದಿಗಂಡ್ರೋಗಿದ್ದೆ. ಬಸ್ ಒಳಗೆ ಮಕ್ಕೊಂಡು ಬಂದಿದ್ದೆ. ಸೊ ಇಬ್ಬರು ನಿದ್ದಿಗಂಡ್ರೋಗಿ ವಾಪಸ್ ಬರ್ಲಿಕ್ಕತ್ತೀವಿ. ಅಟಲ್ ಬಿಹಾರ್ ವಾಜಪೇಯಿ, ನಿಮಗೆ ಆಲ್ರೆಡಿ ಗೊತ್ತಿರಬೇಕು, ಶಾಸ್ತ್ರಿ ಮಾರ್ಕೆಟ್ ಕಡೆ ಅಟಲ್ ಬಿಹಾರ್ ವಾಜಪೇಯಿ ಸ್ಟ್ಯಾಚು ಐತಿ. ಅಲ್ಲಿ ಪೊಲೀಸ್ ಚೆಕಿಂಗ್ ನಡಿಲಿಕ್ಕತ್ತಿತ್ತು. ಐ ಅಪ್ರಿಷಿಯೇಟ್ ಅವರೆಲ್ಲರೂ ಅವ್ರು ವರ್ಕ್ ಮಾಡ್ಲಿಕ್ಕತ್ತಿದ್ರು ಪೊಲೀಸ್.